ಯಾರೋ RX ಕೇಳ್ತಾಯಿದ್ರು ಸೇಲ್ ಮಾಡಿಬಿಟ್ರ ಅಂತ. ಇಲ್ಲ ಐತೆ ನೋಡಿ ಗುರು, ಸೇಲ್ ಮಾಡಿಲ್ಲ ಗುರು. ನಮ್ಮ RX ಮೇಲೆ ಯಾಕೆ ಕಣ್ಣು ನಿಮಗೆ? RXನ ಹೆಚ್ಚು ಕಮ್ಮಿ ನಾನು ಟ್ರಿಪ್ಪಿಂದ ತಂದು ಹಿಂಗೆ ಅನಿಸಿತ್ತು, ಇನ್ನೂ ಆಚೆ ತೆಗೆದಿಲ್ಲ, ತೊಳಸೂ ಇಲ್ಲ. ಯಾವ ಕಂಡೀಷನಲ್ಲಿದೆ ಅಂತ ತೆಗೆದು ತೋರಿಸ್ತೀನಿ. ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿದೆ ಗುರು. ನಾನು ಈ ವಾರ ಅಂದರೆ ಇವತ್ತು ಇಲ್ಲ ನಾಳೆ RXನ ತೊಗೊಂಡು ಮೈಸೂರಿಗೆ ಹೋಗ್ತಾಯಿದ್ದೀನಿ. ಎಂತಕ್ಕೆ ಹೋಗ್ತಾಯಿದ್ದೀನಿ ಅಂತ ಗಾಡಿ ಕ್ಲೀನಾಗಿ ತೆಗೆದು ತೊಳಸಿ ಎಲ್ಲ ಆದಮೇಲೆ ನಿಮಗೆ ಕ್ಲೀನಾಗಿ ಸಿಕ್ಕಿ ಇನ್ನೊಂದ್ಸತಿ ಹೇಳ್ತೀನಿ. ಈಗ ನನ್ನ RXನ ಆಚೆ ತೆಗಿಲಿಕ್ಕೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ 2 ತಿಂಗಳಾಯ್ತು ಗುರು. ಟ್ರಿಪ್ಪಿಗೆ ಹೋಗಿದ್ದು, ಮಡಿಕೇರಿ ಟ್ರಿಪ್ ಹೋಗಿದ್ದನ್ನು ಆಗಲ್ಲ, ಅಷ್ಟು ತೊಳಸೂ ಇಲ್ಲ, ಹಂಗೆ ನಿಲ್ಸಿದ್ದೀನಿ. ಗಲೀಜು ಹೆಂಗಿದೆ ಅಂತ ಒಂದ್ಸತಿ ಕವರ್ ತೆಗೆದ್ಮೇಲೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಥಾ ಪ್ರಕಾರ ಈ ಗಾಡೀಲಿ ಪೆಟ್ರೋಲ್ ತೆಗೆದು ಆ ಗಾಡಿಗೆ ಆಯಿಲ್ ಹಾಕ್ಕೊಂಡು ಆ ಗಾಡಿಗೆ ಹಾಕ್ಕೊಳ್ಬೇಕಂದ್ರೆ ಅದರಲ್ಲಿ ಪೆಟ್ರೋಲ್ ಇಲ್ಲ, ಇದರಲ್ಲಿ ಉಂಟು ಮಾರಾಯ. ಅದಕ್ಕೋಸ್ಕರ ಹತ್ತತ್ರ 1 ಲೀಟ್ರ್, ಇನ್ನು 40 ml ಆಯಿಲ್ ಹಾಕೋಂಗೆ ಗ್ಯಾಪ್ ಬಿಟ್ಬಿಟ್ಟು ಕ್ಲೀನಾಗಿ ಬಸ್ಕೊಂಡು 1 ಲೀಟ್ರ್ ಆದರೆ ಸಾಕು. RXನ ತೊಗೊಂಡೋಗಿ ಕ್ಲೀನಾಗಿ ತೊಳಸ್ಕೊಬರ್ಬೇಕು. RXಲ್ಲಿ ಕೆಲಸಗಳಿದೆ, ಟೈ ಚೇಂಜ್ ಮಾಡಿಸ್ಬೇಕು. ಹಿಂದ್ಗಡೆ ಒಂದು ಸ್ಪೋಕ್ಸ್ ಏನೋ ಕಟ್ಟಾಗಿದೆ, ಅದನ್ನೆಲ್ಲ ಕ್ಲೀನಾಗಿ ತೋರಿಸ್ತೀನಿ ಬನ್ನಿ. ಏನಿಲ್ಲ ಅಂದ್ರೆ ಫುಲ್ ಗಲೀಜಾಗೋಯ್ತು ಗುರು, ತೊಳಸಿಲ್ಲ. ನೋಡಿ ವ್ಲಾಗರ್ಸ್ಗಳು ರಿಸ್ಕ್ ಅಂತ ಹೇಳ್ತಾರೆ. ಅಂದರೆ 1 ಲೀಟ್ರಲ್ಲಿ ಇಟ್ಟಿದ್ದೀನಿ, ಮಿಸ್ಸಾಗಿ ಬಿತ್ತು ಅಂದರೆ 1 ಲೀಟ್ರಲ್ಲಿ ಹೋಗೆ. ಆಯಿಲ್ ಹಾಕೋ ಶಾರ್ಟಾಗಿ ತೆಗಿಬೇಕು ಅಂತ ತೆಗಿತಾ ಇದ್ದೀನಿ. ಶಾರ್ಟ್ ಆಗೋರು. ಶಾರ್ಟ್ ಅಂದರೆ ಡಬಲ್ ಮೀನಿಂಗ್ ಆಗುತ್ತೆ. ಶೂಟ್ ಅನ್ಕೊಬಿಡಿ. ಬನ್ನಿ ಆಚೆ ತೆಗಿಯುವ. ತುಂಬ ದಿನಗಳ ನಂತರ ಅಮಾವಾಸ್ಯೆ ಆಚೆ ಬರ್ತಾ ಇದ್ದಾನೆ. ಒಂದು ಮ್ಯೂಸಿಕ್ ಹಾಕ್ಬಿಡಿ ಸಿಸಿಂಗೆ. ತುಂಬ ಗಲೀಜು, ಧೂಳು, ಸಿಕ್ಕಾಪಟ್ಟೆ ಧೂಳು ನೋಡಿ. ಇಲ್ಲಿ ಏನು ಧೂಳಾದ್ರೂ ಪರವಾಗಿಲ್ಲ, ಕೂತ್ಕೊಳ್ಳೋತ್ತಲ್ಲ ಆ ಜಾಗ ಮಾತ್ರ ಗಲೀಜಾಗಬಾರ್ದು ಗುರು ಅಲ್ವಾ. ಮಿಕ್ಕಿದೆಲ್ಲ ಗಲೀಜಾಗ್ಬಿಡಲಿ, ತಿಕ್ಕ ಮಾತ್ರ ಗಲೀಜಾಗಬಾರ್ದು. ಸಿಕ್ಕಾಬಳೆ ಧೂಳಾಗಿದೆ, ತೊಳಸ್ಲೇಬೇಕು. ಅದಕ್ಕೋಸ್ಕರ ಬರೀ ಸೀಟ್ ಮಾತ್ರ ಒರೆಸ್ಕೊತಾ ಇದ್ದೀನಿ. ಏನು ವೀಡಿಯೋ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಪೆಟ್ರೋಲ್ ಹಾಕೋದು ಮಾತ್ರ ಮಾಡಬೇಕು ಮರ್ಯಾದಂಗೆ. ಅದೊಂಥರ ಏನೊಂಥರ ಆರ್ಗಸಮ್ಮೆ ಅಂತಂಗೆ. ಹುಡುಗರು ಪೆಟ್ರೋಲ್ ಹಾಕೋದು ನೋಡಿದ್ರೆ ಖುಷಿಯಾಗ್ಬಿಡ್ತಾರೆ. ಅದರಲ್ಲೂ RXಗೆ, ಟೂ ಸ್ಟ್ರೋಕ್ಗಳಿಗೆ. ಬೇರೆ ಗಾಡಿಗಳಿಗೆ ಗೊತ್ತಿಲ್ಲ, ಟೂ ಸ್ಟ್ರೋಕ್ಗಳಿಗೆ. ಬನ್ನಿ ಪೆಟ್ರೋಲ್ ಬಿಡುವ. ನಿಧಾನಕ್ಕೆ ಹಾಕ್ಬೇಕು. ಯಾವ ಮಾರಿದ್ರೆ ಪೆಟ್ರೋಲ್ ವೇಸ್ಟ್ ಆಗುತ್ತೆ, ನಡಗ್ದಂಗೆ ಆಗ್ತಾನೆ. ನೋಡೋಣ ಬನ್ನಿ. ಹೋಯ್ತು, ಅರ್ಧ ಹೋಯ್ತು ಗದ್ದೆ ಕಡೆಗೆ. ನಾ ಜೀವಾಗತ್ತಾಗಿ ಹುಡುಗರು ಚೆಲ್ಲೋದು ಮಾತ್ರ ಬಿಡೋದಲ್ಲ, ವೇಸ್ಟ್ ಆಯಿತು. ಒಂದು 100 ml ಅಷ್ಟು ಪೆಟ್ರೋಲ್ ವೇಸ್ಟ್ ಆಗೋಯ್ತು ಬರೀ. ಈಗ ಅಲ್ಲಿ ಆಗಿರೋ ಇದನ್ನು ಕ್ಲೀನಾಗಿ ಒರೆಸಲಿಲ್ಲ ಅಂದರೆ ಪೈಂಟೆಲ್ಲ ಫಕ್ಕಪ್ಪ ಆಗ್ಬಿಡುತ್ತೆ. ಸೊ ಯಾವತ್ತಕ್ಕೂ ಅಷ್ಟೇ ಟ್ಯಾಂಕ್ ಮೇಲೆ ಪೆಟ್ರೋಲ್ ಚೆಲ್ಬಿಡಿ. ನಂತರ ಜಸ್ಟು RX ತೆಗೆದು ಆಚೆ ನಿಲ್ಸಿದ್ದೀನಿ ಅಷ್ಟೇ. ನೀವು ನಂಬ್ತಿರೋ ಬಿಡ್ತಿರೋ, ಒಂದು 30 ಸೆಕೆಂಡ್ ಆಯಿತು. ಅಲ್ಲೇ ಮಳೆ ಬರ್ತಾಯಿದೆ ನೋಡಿ, ಇಲ್ಲಿ ಮಳೆ ಬರ್ತಾಯಿದೆ. ಸೊ ಗಲೀಜಾಗಿದೆ ಅಂತ ತೊಂದರೆ ಇಲ್ಲ, RX ನೆಂದ್ರೆ ಪರವಾಗಿಲ್ಲ, ನಿಲ್ಲಿಸ್ತೀನಿ. ಮಳೆ ಬರಲಿ, ರೈತರು ಜೀವನ ಕಷ್ಟಪಟ್ಟಿದೆ ಮಳೆ ಬರದಲ್ಲೇ. ಸೊ ನಮ್ಮದೇ ಏನು ತೊಂದರೆ ಇಲ್ಲ, ಹೆಂಗಿರೋ ತೊಳಸ್ಬೇಕು ಅಂತ ತೆಗ್ದಿದ್ದೀನಿ. ಅಪ್ಪ ನನ್ನ ಮೇಲೆ ಏನು ತಿಕ್ಕವ್ರೇನೋ ನಿನಗೆ ಮಳೆರಾಯ, ಅಲ್ಲ RX ಮೇಲೆ ತಿಕ್ಕವ್ರೇನೋ, ನಮ್ಮ ಮೇಲೆ ತಿಕ್ಕವ್ರೇನೋ ಗೊತ್ತಿಲ್ಲ. RX ತೆಗಿತಿದ್ದಂಗೆ ಮಳೆ ಬಂತು. ಅಯ್ಯೋ ಬನ್ನಿ ನಡೆಯೋಣ. ಸೊ ಈ ಗಾಡೀಲಿ ಏನೇನು ಮಾಡಿಸ್ಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ಕ್ಲೀನಾಗಿ ಇಂಡಿಕೇಟ್ರ್ ಹೋಗಿದೆ, ಹಿಂದ್ಗಡೆ 2 ಇಂಡಿಕೇಟ್ರ್ ಚೇಂಜ್ ಮಾಡಬೇಕು. ಮತ್ತು ಆ ಕಡೆ ಲಿವರು ಚೇಂಜ್ ಮಾಡಬೇಕು. ಲಿವರು ಮತ್ತು ಆ ಕಡೆದು ಕ್ಲಚ್ ಲಿವರು, ಬ್ರೇಕ್ ಲಿವರ್ ಎರಡರಲ್ಲೊಂದು ಹೋಗಿದೆ, ಅದನ್ನು ಚೇಂಜ್ ಮಾಡಬೇಕು. ಹಾಗೆ ಕ್ಲೀನಾಗಿ ಒಂದು ಸತಿಗೆ ತೊಳಸ್ಬೇಕು, ಟ್ಯೂನಿಂಗ್ ಮಾಡಿಸ್ಬೇಕು. ಸೊ ಇಷ್ಟು ಕೆಲಸ ಬಾಕಿ ಇದೆ RXಲ್ಲಿ. ಸೊ ನೆಕ್ಸ್ಟ್ ರೈಡಿಗೆ ರೆಡಿ ಆಗೋಕ್ಕೆ. ಸೊ ನೆಕ್ಸ್ಟ್ ರೈಡು ಬಿಗ್ ರೈಡ್ ಇದರಲ್ಲ, ಒಂದು ಸರ್ಪ್ರೈಸ್ ಅಂದ್ಕೊಳ್ಳಿ. ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಅಲ್ಲ, ಯಾರು ಕೂಡ ಮಾಡಿಲ್ಲ. ಆ ಒಂದು ಸಾಧನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ, ಮಾಡಿದವರೆಲ್ಲ ಗೊತ್ತಿಲ್ಲ. ಕನ್ಫರ್ಮೇಷನ್ ತಿಳ್ಕೊಂಡು ನಿಮಗೆಲ್ಲ ಹೇಳ್ತೀನಿ, ಏನದು, ಏನು ಕತೆ, ಯಾವುದ್ರ ಮೇಲೆ ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅಂತ ಹೇಳ್ತೀನಿ. ವರ್ಲ್ಡ್ ರೆಕಾರ್ಡೋ ಅಥವಾ ಗಿನ್ನಿಸ್ ರೆಕಾರ್ಡೋ ಎರಡಕ್ಕೂ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನಾದ್ರು ನಿಜ ಆದರೆ ಮಳೆ ನಿಲ್ಲಿ ಹೋಗೋಣ ಆಚೆ. ಮಳೆ ನಿಂತ್ಕೊತ್ತು. ಈಗ ಒಂದೇ ಕಿಕ್ಕಿ ಸ್ಟಾರ್ಟ್ ಆಗುತ್ತಾ ಇಲ್ಲ ಏನು ಅಂತ ನೋಡೋಣ. ಸ್ಟಾರ್ಟ್ ಆದರೆ ನನ್ನ ಅದೃಷ್ಟ, ಸ್ಟಾರ್ಟ್ ಆಗಲಿಲ್ಲ ಅಂದರೆ ನನ್ನ ದುರಾದೃಷ್ಟ. ಹೆಚ್ಚು ಕಮ್ಮಿ 2-3 ತಿಂಗಳಾಯ್ತು ಗಾಡಿ ನಿಲ್ಲಿಸಿ. ಒಂದೇ ಕಿಕ್ಕಿಗೆ ಆಗುತ್ತಾ ಏನು. ಮತ್ತೆ ಮಳೆ ಬಂತಪ್ಪ, ಮಳೆ ಬೀಳೋದಪ್ಪ. RX ಹತ್ತಕ್ಕೂ ಇಲ್ಲ, ಮಳೆ ಬರೋಂಗೂ ಇಲ್ಲ. ಬಿಡುವ, ಸ್ಟಾರ್ಟ್ ಆಗುತ್ತಾ. ಹೆಂಗೆ 3 ಕಿಕ್ಕು ಅನ್ಕೊಬಿಡಿ.
3ಕ್ಕೆ ಕಿಕ್ ಸ್ಟಾರ್ಟ್ ಆಯ್ತು ಗುರು RX. ಈಗಿನ ಕಾಲದ ಯಾವ್ದಾದ್ರು ಗಾಡಿಗಳು ಈ ರೀತಿ 3 ತಿಂಗಳು ನಿಲ್ಲಿಸಿ ಸ್ಟಾರ್ಟ್ ಆಗುತ್ತಾ? ವೀಡಿಯೋ ಮಾಡಿ ಹಾಕ್ಬಿಟ್ರಪ್ಪ ನೋಡೋಣ. ಒಳ್ಳೆ ಬ್ಯಾಟ್ರಿ ಇಲ್ದಂಗೆ ಸ್ಟಾರ್ಟ್ ಮಾಡಿ ತೋರಿಸ್ಬಿಡಿ ನಂಗೆ ಸಾಕು ನೀವು. ಬನ್ನಿ ಈಗ ನಮ್ಮ ಕುಮಾರಣ್ಣ ಅಂಗಡಿ ಹತ್ರ ಹೋಗೋಣ. ಕುಮಾರಣ್ಣ ಅಂಗಡಿ ಹತ್ರ ಹೋಗಿ ಸ್ವಲ್ಪ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಕೆಲಸ ಮಾಡಿಸ್ಬೇಕು, ಏನೇನು ಕತೆ ಅಂತ. RX ನಮ್ಮ ಕುಮಾರಣ್ಣ ಅಂಗಡಿ ತೆಗೆದಿದ್ದೀನಿ. RX ಆಚೆ ಬಂದಮೇಲೆ ನಮ್ಮ ಕುಮಾರಣ್ಣ ಶಾಪಿಗೆ ಬರ್ದಲ್ಲೇ ಇದ್ದರೆ ಬೇಜಾರು ಮಾಡ್ಕೊತಾನೆ, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಸೊ ಸದ್ಯಕ್ಕೆ ಕುಮಾರಣ್ಣ ಶಾಪಲ್ಲಿ ಕೆಲಸ ಇಲ್ಲ. ಏನಕ್ಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಫಸ್ಟು ತೊಳಸ್ಕೊಂಬಂದ ಮೇಲೆ ಈ ಇಂಡಿಕೇಟ್ರ್ ಚೆನ್ನಾಗಿದೆ, ಈ ಇಂಡಿಕೇಟ್ರ್ ನೋಡಿ ಹೋಗಿದೆ, ಈ ಇಂಡಿಕೇಟ್ರ್ ಹೋಗಿದೆ. ಮತ್ತು ಇದು ನೋಡಿ, ಇದು ಯಾವುದೋ ಬೇರೆದು ಹಾಕಿದ್ದಾರೆ, ಇದನ್ನು ಬೇರೆದು ಹಾಕ್ಸ್ಬೇಕು. ಕ್ಲಚ್ ಬ್ರೇಕೇ ಇಲ್ಲ. ಆಮೇಲೆ ಆರನ್ ಚೆಕ್ ಮಾಡಿಸ್ಬೇಕು, ಬ್ಯಾಟ್ರಿ ಚೆಕ್ ಮಾಡಿಸ್ಬೇಕು. ಅದಾದಮೇಲೆ ಇದೊಂದು ಹೊಡೆದೋಗೈತೆ ನೋಡಿ, ಇಲ್ಲಿ ಇದನ್ನೂ ತಂದಿದ್ದೀನಿ. ಒಂದು ಮುಂದ್ಗಡೆ ಡೂಮ್ ಹೊಡೆದೋಗೈತೆ, ಡೂಮ್ ಹಾಕ್ಸ್ಬೇಕು. ಸೊ ಇಷ್ಟು ಕೆಲಸ ಸದ್ಯಕ್ಕೆ ನಮ್ಮ RXಲ್ಲಿ ಉಂಟು. ಅದಾದಮೇಲೆ ಮೇಜರ್ ಕೆಲಸ ನೋಡಿ, ತಲೆನೋವು ಕೆಲಸ ಅಂದರೆ ಟೈರು ಫ್ಲ್ಯಾಟ್ ಆಗಿದೆ, ಟೈರ್ ಹಾಕ್ಸ್ಬೇಕು. ಸೊ ಒಂದು ಟೈರ್ ಒಂದು, ಇಂಡಿಕೇಟ್ರ್ ಒಂದು, ಮುಂದ್ಗಡೆ ಲಿವರ್ ಒಂದು, ಹಾಗೆ ಮುಂದ್ಗಡೆ ಡೂಮ್, ಹಿಂದ್ಗಡೆ ಬ್ಯಾಕ್ ಸೈಡ್ದು ಇದಲ್ಲ, ಇದು ಬ್ಯಾಕ್ ಸೈಡ್ದು ಒಂದು ಹಾಕ್ಸ್ಬೇಕು. ಸೊ ಇಷ್ಟೂ ಕೆಲಸ ಉಂಟು. ಅದಾದಮೇಲೆ ಈ ಮೀಟ್ರ್ ಓಡ್ತಾಯಿಲ್ಲ, ಏನಾದರೂ ಮಾಡಿ ಮೀಟ್ರ್ ಓಡಂಗೆ ಮಾಡಬೇಕು. ಅಂದರೆ ಕಿಲೋಮೀಟ್ರ್ ಓಡಲ್ಲ, ಇದು ಮಾತ್ರ ಓಡುತ್ತೆ ಗುರು, ಅಷ್ಟೇ. ಇಷ್ಟೆಲ್ಲ ಕೆಲಸ ನಮ್ಮ RXಲ್ಲಿ ಬಾಕಿ ಉಂಟು. ಕುಮಾರಣ್ಣ, ನಮ್ಮ RXಲ್ಲಿ ಕೆಲಸಗಳು ಉಂಟಲ್ಲ, ಯಾವಾಗ ಮಾಡ್ಕೊಡ್ತೀರಿ? ಲಿವರು, ಬ್ರೇಕ್ ಲಿವರು, ಹಿಂದ್ಗಡೆ ಟೈರ್ ಚೇಂಜ್ ಮಾಡಬೇಕು, ಸ್ಪೋಕ್ಸ್ ಒಂಚೂರು ಇದಾಗೈತೆ, ಮುಂದ್ಗಡೆ ಮೀಟ್ರ್ ಓಡಂಗೆ ಮಾಡಬೇಕು, ಇಂಡಿಕೇಟ್ರ್ ಹಾಕಬೇಕು, ಟೈರ್ ಚೇಂಜ್ ಮಾಡಬೇಕು, ಮತ್ತು ಮುಂದ್ಗಡೆ ಡೂಮ್ ಸೆಟ್ ತಂದಿದ್ದಲ್ಲ ಬ್ಲ್ಯಾಕ್ ಕಲರ್ದು ಹೊಡೆದೋಗಿತ್ತಲ್ಲ ಅಲ್ಲಿ, ಅದನ್ನು ಹಾಕಬೇಕು. ಯಾವಾಗ ಮಾಡ್ತೀರಿ? ಯಾವಾಗ ಮಾಡಬೇಕು? ಭಾನುವಾರ ಕಳ್ಕೊಂಡು ಮಾಡುವ, ಭಾನುವಾರ ಕಳ್ಕೊಂಡು, ನಾಳೆ ಕಳ್ಕೊಂಡು, ಭಾನುವಾರ ಅಂದರೆ ಟೈರ್ ತಗೋಬೇಕು. ಟೈರು ಮೆಂಬರ್ ಆಫ್ ಹಾಕ್ಸೋಣ ಅಂತೀನಿ. ಇದು ಬಟನ್ ಟೈರ್ ಹಾಕ್ಸಿದ್ದು ನೋಡಿ, ಇಲ್ಲಿ ಬಟನ್ ಎಲ್ಲ ಖಾಲಿ ಆಗೋಗಿದೆ. ಹೊಡಿಬೋದು ಲೋಕಲಲ್ಲಿ, ಬಟ್ ಟ್ರಿಪ್ಪಿಗೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಪಂಚರ್ ಆದರೆ ಟ್ಯೂಬ್ ಅಲ್ವಾ, ಅಲ್ಲೆಲ್ಲೂ ಸಿಗದೋದ್ರೆ ಕಷ್ಟ ಆಗುತ್ತೆ. ಸೊ ಟೈರ್ ಚೇಂಜ್ ಮಾಡಿಸ್ಬೇಕು, ಬ್ರೇಕ್ ಲಿವರ್ಗಳು ಚೆಕ್ ಮಾಡಿಸ್ಬೇಕು, ಫ್ರಂಟು ಬ್ಯಾಕು. ಇಷ್ಟು ಕೆಲಸ ಉಂಟು RXಲ್ಲಿ. ಸೊ ಅದನ್ನೆಲ್ಲ ಫಸ್ಟು ಗಾಡಿ ತೊಳೆಸೋ ಆದಮೇಲೆ ಒಂದಿನ ಬಂದು ಐಟಮ್ಸ್ ಎಲ್ಲ ತೊಗೊಬಂದು ಕುಮಾರಣ್ಣನ ಕೂರಿಸ್ಕೊಂಡು ಕೆಲಸ ಮಾಡಿಸ್ಕೋಬೇಕು. ಅದೇ ರೀತಿ ಇನ್ನೊಂದು ಮೇಜರ್ ಕೆಲಸ ಏನಪ್ಪ ಅಂತಂದರೆ, ಈ ಚೇಂಬರ್ ನೋಡ್ತಾ ಇದ್ದಾರಲ್ಲ, ಚೇಂಬರ್ ಬಂದ್ಬಿಟ್ಟು ಮೈಸೂರಲ್ಲಿ ಮಾಡಿಸಿದ್ದು. ಸೊ ಅವರು ಮಾಡಿಕೊಟ್ಟವರು ಸರ್ವಿಸ್ಗೆ ಅಂತ ಕರೀತಾರೆ ನೋಡಿ. ಯಾರಾದ್ರೂ ಚೇಂಬರ್ ಮಾಡಿಕೊಟ್ಟವರು ಸರ್ವಿಸಿಗೆ ಅಂತ ಫೋನ್ ಮಾಡ್ತಾರಾ? ಸೊ ನಾನು ಮಾಡಿಸ್ಕೊಂಡು ಅದೇ ರೀತಿ ಗುರು, ಯಾರ್ಯಾರಿಗೆ ಚೇಂಬರ್ ಮಾಡಿಕೊಡ್ತಾರೆ, ಯಾರ್ಯಾರಿಗೆ ಸೈಲೆನ್ಸರ್ ಮಾಡಿಕೊಡ್ತಾರೆ, ಅದರೆಲ್ಲರನ್ನೂ ಫೋನ್ ಮಾಡಿ ವಿಚಾರಿಸ್ಕೊತಾರೆ. ಸೊ ನಂದು ತೊಗೊಬನ್ನಿ ಅಂತ ಹೇಳಿದರು ಇವತ್ತು, ಬಟ್ ಆಗಲಿಲ್ಲ. ಇದನ್ನು ಸೈಲೆನ್ಸರ್ನ ತಗೊಂಡೋಗಿ, ಸರ್ವಿಸ್ ಅಂದರೆ ಏನಿಲ್ಲ, ಇದಕ್ಕೆ ಗ್ಲಾಸ್ ಹುಲ್ ಹಾಕಿ ಎಲ್ಲಾದರೂ ಲೀಕೇಜ್ನ ಫಿಲ್ ಮಾಡಿ, ಅದಾದಮೇಲೆ ಕ್ಲೀನಾಗಿ ಮತ್ತಿನ್ನೊಂದು ಸತಿ ಬಫಿಂಗ್ ಮಾಡಿ ಕೊಡ್ತಾರೆ. ಸೊ ಅದನ್ನು ಒಂದು ದಿವಸ ಕ್ಲೀನಾಗಿ ಇಟ್ಕೊಳ್ಳುವ, ಮೈಸೂರಿಗೆ ಹೋಗಿ ಕೆಲಸ ಮಾಡಿಸ್ಕೊಂಬರ್ಬೇಕು. RXಲ್ಲಿ ಇದ್ದಿದ್ದ ಕೆಲಸಗಳು ಏನೇನು ಮಾಡಿಸ್ಬೇಕು ಅಂತ ಕಂಪ್ಲೀಟಾಗಿ ಹೇಳಿದ್ದೀನಿ. ಅದನ್ನು ಒಂದೊಂದಾಗೆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಕೊಳ್ಳುವ. ಸೊ ನೋಡೋದ್ರಲ್ಲ ಗುರು, ಯಾರೋ RX ಕೇಳ್ತಾಯಿದ್ರು ಸೇಲ್ ಮಾಡಿಬಿಟ್ರಾ ಅಂತ. ಇಲ್ಲ ಐತೆ ನೋಡಿ ಗುರು, ಸೇಲ್ ಮಾಡಿಲ್ಲ ಗುರು. ನಮ್ಮ RX ಮೇಲೆ ಯಾಕೆ ಕಣ್ಣು ನಿಮಗೆ? ಸೇಲ್ ಮಾಡೋದಾದ್ರೆ ನಾನು ನಿಮಗೆ ತಿಳಿಸ್ತೀನಿ, ನಮ್ಮ ಫಾಲೋವರ್ಸ್ಗೆ ಯಾರಿಗಾರು ಒಬ್ರಿಗೆ ಕೊಟ್ಟರೆ ಆಯಿತು. ಮತ್ತು ನನ್ನ RX ಟ್ಯಾಂಕ್ ಇಲ್ಲೇ ಇದೆ ನೋಡಿ. RX ಟ್ಯಾಂಕು, ಒರಿಜಿನಲ್ ಸೈಲೆನ್ಸರು, ಹಾಗೆ ಸೈಡ್ ಶೀಲ್ಡ್ ಎಲ್ಲ ಇದೆ. ಈ ಟ್ಯಾಂಕಿಗೆ ಯಾವ ರೀತಿ ಪೈಂಟ್ ಮಾಡಿಸ್ಬೇಕು ಅಂತ ಸ್ಕೆಚ್ ಹಾಕ್ತಾಯಿದ್ದೀನಿ. ಮಾಡಿಸಿದ್ರೆ ಡಿಫ್ರೆಂಟಾಗೆ ಮಾಡಿಸೋದು, ಒರಿಜಿನಲ್ ಟೈಪಲ್ಲಿ ಮಾಡಿಸೋಲ್ಲ. ನೋಡೋಣ ಯಾವ ರೀತಿ ಮಾಡಿಸೋದು, ಏನು ಕತೆ ಅಂತ ಥಿಂಕ್ ಮಾಡೋಣ. ಬ್ಲೂ ಕಲರು ಹಾಕಿಸಿ ಸುಮಾರು ದಿನ ಆಯಿತು. ಈ ಟ್ಯಾಂಕ್ ಹಾಕಬೇಕು, ಈ ಟ್ಯಾಂಕಿಗೆ ಪೈಂಟ್ ಮಾಡಿಸ್ಬಿಟ್ಟು ಹಾಕಬೇಕು. ನೋಡೋದಿಲ್ಲ ಗುರು, ಯಾಕೋ ಲಾಂಗ್ ವೀಡಿಯೋಸ್ನ ಹಾಕಲಿಕ್ಕೆ ಸ್ವಲ್ಪ ಏನಂತಾರಲ್ಲ, ಪ್ರಾಕ್ಟೀಸ್ ತಪ್ಪೋಗಿದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಫ್ಲೋ ತಪ್ಪೋಗಿದೆ. ಸೊ ಮತ್ತೆ ಆನ್ ದ ಟ್ರ್ಯಾಕ್ ಬರಬೇಕು. ಈ ವಿಡಿಯೋ ಹಾಕಿದ್ಮೇಲೆ ನೆಕ್ಸ್ಟು ನಮ್ಮದು ರೋಡ್ ಕಿಂಗ್ ತೆಗೆದು ಸುಮಾರು ದಿನ ಆಗಿದೆ, ಅದನ್ನು ತೆಗೆದು ಅದ್ರ ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡಬೇಕು. ಅದಾದಮೇಲೆ ಲೂನಾ ತೆಗಿಬೇಕು. ನಮ್ಮ ಕೆನೆಟೆಕ್ ಲೂನಾದಲ್ಲಿ ತುಂಬ ಬಿಗ್ ಪ್ರಾಜೆಕ್ಟ್ ಇದೆ. ಅದು ಏನು ಅಂತ ಲೂನಾ ತೆಗಿಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಡಾಕ್ಯುಮೆಂಟ್ಸ್ ರೆಡಿ ಮಾಡೋಕ್ಕೆ ಅಂತ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ಅದಾದಮೇಲೆ ನಮ್ಮ ಬುಲೆಟ್ ಇಲ್ಲೇ ಅಂತಿದೆ ನೋಡಿ, ಇಲ್ಲಿ ಇದಲ್ಲ, ಆ ಕಡೆದು ಇದು ನಂದೇ. ಅದನ್ನು ಈಗ ಇದು ಮಾಡಿ ಕುಮಾರಣ್ಣವ್ರದ್ದು ಗಾಡಿ ಇದು, ಆ ಕಡೆ ನಂದೀಗ. ಸೊ ಅದಾದಮೇಲೆ ಬುಲೆಟ್ ತೆಗಿಬೇಕು. ಅದಾದಮೇಲೆ ಇಲ್ಲೊಂದು ಪೈಂಟಿಂಗ್ ಇದೆ ನೋಡಿರ್ತಾರೆ, ಇದ್ರ ಕೆಳಗೆ ಶೀಲ್ಡೆಲ್ಲ ಕಾಣ್ತಾ ಇದೆಯಲ್ಲ, ಇದು ಚಾರ್ಸಿ, ಇದು ಶೀಲ್ಡು, ಇದೆಲ್ಲ ನಂದು ಲ್ಯಾಂಬ್ರೇಟಾ ಐಟಮ್ಸ್ಗಳು. ಸೊ ಲ್ಯಾಂಬ್ರೇಟಾನ ಯಾವಾಗ ರೆಡಿ ಮಾಡೋದು, ಏನು ಕತೆ ಅಂತ ಬುಲೆಟ್ಟಿಂದ ತೆಗೆದು ಒಂದು ರೌಂಡ್ ಹೊಡಿಸಿ ಸರ್ವಿಸ್ ಮಾಡಿಸಾದ್ಮೇಲೆ ನಿಮಗೆ ತಿಳಿಸ್ತೀನಿ.